ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ವಿರೋಧಿಯ ನಡೆಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು ಡಿಸಿ ಕಚೇರಿಯ ಮುಂದೆ ಕೃಷಿ ಇಲಾಖೆಯ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರ ಬಂದು 2.5 ವರ್ಷಗಳಾದರೂ ಕೂಡ ರೈತರ ಪರ ಯಾವುದೇ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಸುಮಾರು 2400 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಯಾವುದೇ ಒಂದು ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಟ್ಟು ಈ ಕೆಲಸ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1% 2% ಹಣನೂ ಕೂಡ ಕೃಷಿ ಇಲಾಖೆಗೆ ಹಣ ಕೊಟ್ಟಿಲ್ಲ. ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಅವ್ರಿಗೆ ₹1 ಪರಿಹಾರನೂ ಕೊಡ್ತಾ ಇಲ್ಲ. ಇವತ್ತು ಟ್ರ್ಯಾಕ್ಟರ್ ಸಬ್ಸಿಡಿ ಇರ್ಬೋದು, ಟ್ರಿಲ್ಲರ್ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಹನಿ ನೀರಾವರಿ ಸಬ್ಸಿಡಿ ಇರ್ಬೋದು, ಯಾವುದೇ ಒಂದು ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ಬಂದಾಗಲಿಂದ ₹1 ಕೊಡಲಿಲ್ಲ. ಆದರೆ ಬಡ್ಜೆಟ್ ಮಾತ್ರ 4 ಲಕ್ಷ ಕೋಟಿ ಅಂತ ಸಿದ್ದರಾಮಯ್ಯ ಏನು ಒಂದು ಥರ ಉದ್ವೇಗವಾಗಿ ಮಾತಾಡ್ತಾರೆ. ನಾನು ರೈತರ ಪರ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಕ್ಯಾಪಿಟಲ್ಲು, ಅಲ್ಲೊಂದು ಗುಂಡಿ ಮುಚ್ಚಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತು ಪೇಪರಲ್ಲಿ 580 ಜನ ಈ ಗುಂಡಿಗೆ ಅವಾಯ್ಡ್ ಮಾಡೋಕ್ಕೆ ಹೋಗಿ ಬೆಂಗಳೂರಲ್ಲಿ 580 ಜನ ಸತ್ತಿದ್ದಾರೆ. ಕಿಲ್ಲರ್ ಗುಂಡಿಗಳನ್ನು ಮಾಡಿದೆ ಅಂತೇಳಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಬರೆದಿರೋದನ್ನು ಕೂಡ ನಾವು ನೋಡಿದ್ದೇವೆ. ಅದರಿಂದ ಇಂಥ ಒಂದು ಸರ್ಕಾರ ತೊಲಗಬೇಕು. ಇಲ್ಲಿರುವಂಥ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಆ ಕೃಷಿ ಇಲಾಖೆಯಲ್ಲಿ 4 ಮಂತ್ರಿ ಆಗಿದ್ದಾರೆ. ಅಂದರೆ ಆ ಇಲಾಖೆಗೆ ಹೋರಾಟ ಮಾಡಿ ಹಣ ತಗೊಂಡು ರೈತರ ಕಲ್ಯಾಣ ಮಾಡಬೇಕಾಯಿತು. ಇವತ್ತು ಮಂಡ್ಯದಲ್ಲಿ ಸಾಕಷ್ಟು ಸವಾಲುಗಳಿದೆ. ಇವತ್ತು ತೊಗರಿ ಬೆಳೆ ಇರ್ಬೋದು, ಕಬ್ಬು ಬೆಳೆಗಾರರಿಗೆ ಸರ್ಕಾರ ಹೇಗಿದೆಯಪ್ಪ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ, ಇವತ್ತು ಕಬ್ಬು ಕಾರ್ಖಾನೆಗಳವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ₹3,300 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಎಲ್ಲರೂ ಮುಖ್ಯಮಂತ್ರಿ ಹತ್ರ ಒಪ್ಕೊಂಬಂದು ಆಚೆ ಬಂದು ಸಿದ್ದರಾಮಯ್ಯನಿಗೆ ಬೈದು ಹೋಗ್ತಾರೆ. ಸಿದ್ದರಾಮಯ್ಯನ ಕವಡೆ ಕಿಮ್ಮತ್ತು ಕೊಡಲ್ಲ. ಇವತ್ತು ರೈತರು ಕೂಡ ಬೀದಿಗೆ ಇಳಿದು ಕಬ್ಬು ಬೆಳೆಗಾರರು ಕೂಡ ತ್ರಿಶಂಕು ಸ್ಥಿತಿಯಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಯಾರೊಬ್ಬರು ಕೂಡ ಸಿದ್ದರಾಮಯ್ಯನ ಬೆಲೆಗೆ ಕವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆ. ಮೆಕ್ಕೆಜೋಳ ಇರ್ಬೋದು, ತೊಗರಿ ಬೇಳೆ ಇರ್ಬೋದು, ಖರ್ಗೆ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಒಬ್ಬ ರೈತ ಹೋಗ್ತಾನೆ, ನಮ್ಮ ತೊಗರಿ ಬೆಳೆ ನಾಶ ಆಗಿದೆ, ನಮಗೆ ಪರಿಹಾರ ಕೊಡಿಸಿ ಅಂತ. ಆತನಿಗೆ ಅವ್ಯಾಜ್ಯ ಶಬ್ದನ ಬೈದು ಮಲ್ಲಿಕಾರ್ಜುನ್ ಖರ್ಗೆ ಆಚೆಗೆ ತಳ್ಳುತ್ತಾರೆ. ಇವತ್ತು ರೈತರ ಪರಿಸ್ಥಿತಿ, ಯಾರೇ ಒಬ್ಬ ನಾಯಕನ ಮುಂದೆ AICC ಅಧ್ಯಕ್ಷರ ಮುಂದೆ ಹೋಗಿ ರೈತರು ಹೋಗಿ ಬೇಡ್ಕೊಂಡ್ರು ಕೂಡ ಅವ್ರನ್ನ ಉಡಾಫೆ ಮಾತು, ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೇವೆ. AICC ಅಧ್ಯಕ್ಷರದು ಇದೇ ಕತೆ. ಸಿದ್ದರಾಮಯ್ಯ ಬಿಡಿ, ಬರೀ ಹಗರಣದಲ್ಲಿ ಈ ಸರ್ಕಾರ ತುಂಬಿದೆ. ಭ್ರಷ್ಟಾಚಾರ ಯಾವ ರೀತಿ ಇದೆಯಪ್ಪ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ 80% ಭ್ರಷ್ಟಾಚಾರ ಅಂತೇಳಿ ಕಾಂಟ್ರಾಕ್ಟರ್ಗಳೇ ಹೇಳಿದ್ದಾರೆ. ಯಾವ ರಾಜ್ಯದ ಕಾಂಟ್ರಾಕ್ಟರ್ಗಳು ಏನು ಆರೋಪ ಮಾಡಿದ್ರು ನಮ್ಮ ಮೇಲೆ 80% ಇವತ್ತು ಈ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ಸರ್ಕಾರ ಸತ್ತಿದೆ. ಬಡ್ಜೆಟ್ ಮಂಡನೆ ಮಾಡಿರೋದ್ರಲ್ಲಿ 30% ಹಣನೂ ಕೂಡ ಈ ಸರ್ಕಾರ ಖರ್ಚು ಮಾಡಿಲ್ಲ ಅಂತೇಳಿ ಪತ್ರಿಕೆಗಳು ವರದಿ ಮಾಡಿವೆ. ಒಂದು ಕಡೆ ನೀವು ಹೋರಾಟ ಮಾಡ್ತಿದ್ದೀರಿ, ಆದರೆ ಎಲ್ಲೋ ಸಿದ್ದರಾಮಯ್ಯ ಅವರು DC ಅವರ ಮನೆಯಲ್ಲಿ ನಾಟಿ ಮಾಡಿದ್ದಾರೆ. ಅಲ್ರಿ, ಇದು ಡೇ 1ನಿಂದ ಇವರಿಗೆ 1989ರಲ್ಲಿ ಕೊಟ್ಟಂತ ಒಂದು ಅಧಿಕಾರ 179 ಜನ ಶಾಸಕರನ್ನ ಅವತ್ತು ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಅವತ್ತು ಅದಾದ್ಮೇಲೆ 34 ಜನ ಶಾಸಕರನ್ನ ಆಯ್ಕೆ ಮಾಡುತ್ತೆ. ಇವತ್ತು ಡೇ 1ನಿಂದ 136 ಜನ ಶಾಸಕರು ಗೆದ್ದ ಮೇಲೆ ಡೇ 1ನಿಂದ ಅಧಿಕಾರದ ಕಚ್ಚಾಟ. ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗಬೇಕು, ಕಂಟಿನ್ಯೂ ಆಗಬೇಕಾಗಿ DK ಶಿವಕುಮಾರ್ ನಾನು ಆಗಬೇಕು. ಬರೀ ಕಚ್ಚಾಟದಲ್ಲಿ ಸರ್ಕಾರ ಸತ್ತಿದೆಯೇ ಹೊರತು ಅಧಿಕಾರದ ದಾಹದಲ್ಲಿ ನಾನು ಮಂತ್ರಿ ಆಗಬೇಕು ಅಂತೇಳಿ 136 ಜನ ಶಾಸಕರು ಕೂತವ್ರೆ. ಇವತ್ತು 100 ಜನ ಶಾಸಕರನ್ನ ಇವತ್ತು ಚೇರ್ಮನ್ ಮಾಡಿದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು. ಅಂದರೆ ಈ ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಬಂದಾಗಲಿಂದ ಬರೀ ತಂತ್ರಗಾರಿಕೆ ಮಾಡಿ ಕೂತಿದ್ದಾರೆ ಹೊರತು ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯ ಪಥದ ಕಡೆ ಕರ್ಕೊಂಡು ಹೋಗುವಂಥ ಯಾವುದೇ ಯೋಜನೆಗಳು ಸಿದ್ದರಾಮಯ್ಯನ ಮುಂದೆ ಇಲ್ಲ. ಬರೀ ಇದು ಮ್ಯಾನೇಜ್ ಮಾಡಿ ನಾನು ದೇವರಾಜ್ ಅರಸು ಅವ್ರದ ಮುಖ್ಯಮಂತ್ರಿಗಳ ರೆಕಾರ್ಡನ್ನು ಮುರಿಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಕೂತಿದ್ದಾರೆ ಹೊರತು ಆ ಒಂದು ಬ್ರೇಕನ್ನು ಮಾಡಬೇಕು, ಆ ಒಂದು ಅಧಿಕಾರವನ್ನು ಬ್ರೇಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಬಡವ್ರಿಗೊಂದು ಮನೆ ಕೊಡಲಿಲ್ಲ, ಗುಂಡಿ ಮುಚ್ಚಕ್ಕೆ 5 ಪೈಸೆ ಹಣ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿದೆ. ಜನ ಬಡಗಿ ಹಿಡ್ಕೊಂಡು ನಿಂತವ್ರೆ. ಬೀದಿಗೆ ಬಂದು ಈ ಕಾಂಗ್ರೆಸ್ ಅವ್ರನ್ನ ಒಡೆದು ಅಧಿಕಾರದಿಂದ ಇಳಿಸ್ತಾರೆ. BJP JDS ಸರ್ಕಾರ 2028ಕ್ಕೆ ಬರುತ್ತೆ. ನಾವಂತೂ ಈ ಸರ್ಕಾರ ಬಡವ್ರ ಪಾಲಿಗೆ ಸತ್ತೋಗಿದೆ, ರೈತರ ಪಾಲಿಗೆ ಸತ್ತೋಗಿದೆ.
ಅದರಿಂದ ಈ ಸರ್ಕಾರವನ್ನು ತೊಲಗಬೇಕು ಅಂತೇಳಿ ನಮ್ಮ ಹೋರಾಟ. ನಾವು ಇವತ್ತು ಮಂಡ್ಯದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಇಂದ್ರೇಶ್ ಅವರು, ನಮ್ಮ ಸಚ್ಚಿದಾನಂದ ಅವರು, ಮತ್ತು ನಮ್ಮ ಮುಖಂಡ ಸಿದ್ದರಾಮಯ್ಯನವರು, ಮತ್ತು ನಮ್ಮ ಎಲ್ಲ ತಾಲೂಕು ಘಟಕದ ಅಶೋಕ್ ಜಯರಾಮ್ ಅವರು ಎಲ್ಲರೂ ನಾವು ಇವತ್ತು ಸೇರಿದ್ದೇವೆ. ತಾಲೂಕು ಘಟಕದ ಎಲ್ಲ ರೈತ ಮೋರ್ಚಾ ತಾಲೂಕು ಘಟಕ ಅಧ್ಯಕ್ಷರುಗಳು ಮತ್ತು ರೈತರುಗಳು ಇವತ್ತು ಬೀದಿಗೆ ಇಳಿದಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಯೂ ಕೂಡ ರೈತ ಮೋರ್ಚಾ, ರೈತ ಸಂಘಟನೆಗಳು, ನಮ್ಮ BJPಯು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ. ರೈತರಿಗೆ ಮಾಡಿರುವಂಥ ಅನ್ಯಾಯ, ಇವತ್ತು ಕಬ್ಬು ಬೆಳೆಗಾರದು ಸಮಸ್ಯೆ ಬಗೆಹರಿಲ್ಲ, ತೊಗರಿ ಬೆಳೆಗಾರದು ಆಗಲಿಲ್ಲ, ಪ್ರವಾಹ ಬಂದಿರುವಂಥ ಉತ್ತರ ಕರ್ನಾಟಕದಲ್ಲಿ ಆ ರೈತರಿಗೂ ₹1 ಹಣ ಪರಿಹಾರ ಕೊಟ್ಟಿಲ್ಲ ಸಿದ್ದರಾಮಯ್ಯ. ಉಚಿತ ಜಾಡ ಅಲ್ಲ, ಭಾಗ್ಯಗಳಲ್ಲಿ ಈ ಸರ್ಕಾರ ತೇಲ್ತಾ ಇದೆ. ಜನ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬ್ಯಾಂಗ್ಳೂರು ಕಾರ್ಪೊರೇಷನ್ ಚುನಾವಣೆ ಬಂದಾಗ, ಇವರಿಗೆ ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆ ಬಂದಾಗ ಇವ್ರನ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ. ಈ ಕಾಂಗ್ರೆಸ್ ಸರ್ಕಾರವನ್ನು ಬಿಹಾರದಲ್ಲಿ ಯಾವ ರೀತಿ ಹಾಕಿದ್ರು, ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಹಾಕಿದ್ರು, ಹರಿಯಾಣದಲ್ಲಿ ಯಾವ ರೀತಿ ಹಾಕಿದ್ರು, ಡೆಲ್ಲಿಯಲ್ಲಿ ಯಾವ ರೀತಿ ಹಾಕಿದ್ರು, ಅದೇ ರೀತಿ ಕರ್ನಾಟಕದಲ್ಲಿ ಇವರಿಗೆ ಸೊನ್ನೆ ಸುತ್ತಿ ಈ ಸರ್ಕಾರ ಕಾಂಗ್ರೆಸ್ಸನ್ನು ಸಮುದ್ರಕ್ಕೆ ಎಸೆಯುವಂಥ ಕಾಲ ಬಹಳ ಹತ್ತಿರದಲ್ಲಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಥ್ಯಾಂಕ್ ಯು.